ನೆಕ್ಸ್ಟ್ ಸರ್ಕಾರ ಒಂದು ಬರ್ತತೆ ಅಂತ ಇಟ್ಕೊಳ್ಳಿ, ಇವ್ರು ಹೋಗ್ತಾರೆ, ನೆಕ್ಸ್ಟ್ ಸರ್ಕಾರ ಬರ್ತದೆ. ಅವ್ರು ಏನ್ ಮಾಡ್ತಾರೆ, ಈ ಆಶ್ರಯ ಹೋಗಲ್ಲ, ನಾವು ಮತ್ತೆ ಗೆದ್ದು ಬರ್ತೀವಿ. ಆಯ್ತು, ನೀವು ಗೆಲ್ಲಕ್ಕಾಗಲ್ಲ, ಮೊದಲು ನೀವು ಗೆಲ್ಲೋದು ನೋಡ್ಕೊಂಡ್ರಪ್ಪ. ನೀವು ಮೊದಲು ಗೆಲ್ಲೋದು ನೋಡ್ಕೊಳ್ಳಿ. ನಾವು 100% ಮತ್ತೆ ಗೆದ್ದು ಬರ್ತೀವಿ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಅಧ್ಯಕ್ಷರೇ, ನಾನು ಬೈ ಎಲೆಕ್ಷನ್ ಅಲ್ಲೂ ಕೂಡ ಹಿಂಗೆ ಹೇಳಿದ್ರಿ, ಏನಾಯ್ತು ಬೈ ಎಲೆಕ್ಷನ್? ಎಷ್ಟು ಸರಿ ಎಲೆಕ್ಟ್ ಆಗವರು, ನೀವ್ಯಾಕೆ ಏನಾಯ್ತು? ಚನ್ನಪಟ್ಟಣದಲ್ಲಿ ಏನಾಯ್ತು? ಶಿಗ್ಗಾವಿನಲ್ಲಿ ಏನಾಯ್ತು? ಅಧ್ಯಕ್ಷರೇ ಒಂದೇ ನಿಮಿಷ ತಾಳಪ್ಪ. ಹೌದು, ಈಗಲೂ ಇರಪ್ಪ, ನೀನು ನಮ್ ಜೊತೆನಲ್ಲೇ ಇದ್ದವನು ಟಿಕೆಟ್ ಕೊಟ್ಟ. ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಮಾತಾಡ್ತೀರಿ? ನಾನು ಅವ್ರನ್ನ ಬಹಳಷ್ಟು ಬಾರಿ ಅವ್ರು ಎಲೆಕ್ಟ್ ಆದಾಗ ನಾನು ಎಲೆಕ್ಟ್ ಆಗಿ ಬಂದಿದ್ದೀನಿ. ಅವ್ರು ಇದೇ ಅಧಿವೇಶನದಲ್ಲಿ ಬಂದಾಗ 2014ರಿಂದ 17-18 ಇದ್ರಲ್ಲ, ಬರ್ಕೊಳಪ್ಪ ಅಶೋಕ, ನಾನೇ ಪರ್ಮನೆಂಟ್, 5 ವರ್ಷ ಅಂದ್ರು, ಕಾಣೆ ಆಗೋಟ್ರು. ಕಾಣೆಯಂತೆ ಮಾಯವಾದನೋ ನಮ್ಮ ಶಿವ ಅಂತೇಳಿ ಕಾಣೆ ಆಗೋದು. ಇವಾಗ ಮತ್ತೆ ಹೇಳ್ತಾವ್ರೆ ನಾನು ಬರ್ತೀನಿ ಅಂತ. ಅದೇ ಎಲ್ಲರೂ ಅದಕ್ಕೆ ನಾನು ಹೇಳೋದು ಒಂದೇ ನಿಮಿಷ ಮುಖ್ಯಮಂತ್ರಿಗಳು, ನಿಮ್ಮ ದಮ್ಮು ಏನಾಯ್ತು? ಒಂದೇ ನಿಮಿಷ.